ಯೋಗಾಸನ ಸ್ಪರ್ಧೆಯಲ್ಲಿ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗಪಟುಗಳು ವಿಜೇತರಾಗುವ ಮೂಲಕ ಹಾಸನ ಜಿಲ್ಲಾ ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ವ್ಯವಸ್ಥಾಪಕ ಮಂಜುನಾಥ್ ಕೆ. ಅಡಗೂರು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಂಗಳವಾರದಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಬಾರಿ 12ನೇ ವಿಶ್ವ ಯೋಗ ದಿನಾಚರಣೆಯಂದು ನಮ್ಮ ಸಂಸ್ಥೆಯ ಯೋಗಪಟುಗಳು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಸಾಮೂಹಿಕ ಕಾರ್ಯದಲ್ಲಿ ಭಾಗವಹಿಸಿ ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ ಹಾಗೂ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಉತ್ತಮವಾದ ಪ್ರದರ್ಶನ ನೀಡಿದರು ಎಂದರು. 12 ವರ್ಷದ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ಕೆಯು ಕೀರ್ತನ ದ್ವಿತೀಯ ಸ್ಥಾನ, ವಂಶಿತಾ ತೃತೀಯ ಸ್ಥಾನ ಪಡೆದುಕೊಂಡರು. 12 ರಿಂದ 15 ವರ್ಷದ ಬಾಲಕರ ವಿಭಾಗದಲ್ಲಿ ಜಿಎಸ್ ವಿಷ್ಣು ದ್ವಿತೀಯ ಸ್ಥಾನ, 30 ರಿಂದ 40 ವರ್ಷದ ಪುರುಷ ವಿಭಾಗದಲ್ಲಿ ಚೇತನ್ ದ್ವಿತೀಯ ಸ್ಥಾನ, ವಿ.ಜಿ. ಪ್ರಸನ್ನ ತೃತೀಯ ಸ್ಥಾನ ಮತ್ತು ಮಹಿಳೆಯರ ವಿಭಾಗದಲ್ಲಿ ಟಿ. ರಾಧಿಕಾ ತೃತೀಯ ಸ್ಥಾನ ಪಡೆದರು. 40 ರಿಂದ 50 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಕೋಮಲ ತೃತೀಯ ಸ್ಥಾನ ಪಡೆದು ಯೋಗ ಕೇಂದ್ರಕ್ಕೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡರು. ಸ್ಪರ್ಧೆಗೂ ಮುನ್ನ ಸಂಸ್ಥೆಯ ಯೋಗ ಪಟು ಎಸ್.ಎಂ. ವಿಸ್ಮಿತ ಬಾಕ್ಸ್ ಯೋಗ ಪ್ರದರ್ಶನ ಮಾಡುವ ಮೂಲಕ ಗಣ್ಯರು ಹಾಗೂ ನೆರೆದಿದ್ದ ಎಲ್ಲರ ಗಮನ ಸೆಳೆದರು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ವಿವೇಕಾನಂದ ಯೋಗ ಮಂದಿರದ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿಹಳ್ಳಿ, ಮಹಿಳಾ ಯೋಗ ಶಿಕ್ಷಕಿಯಾದ ಚೇತನ, ಯೋಗ ಪಟುಗಳಾದ ಟಿ. ರಾಧಿಕಾ, ಪ್ರಸನ್ನ ಸೇರಿದಂತೆ ಇತರರು ಹಾಜರಿದ್ದರು. ನೀವೆಲ್ಲ ಒಪ್ಪಿ ಯಾವ ಒಳ್ಳೆ ಮನಸ್ಸಿಂದ ಕೊಟ್ಟರೋ ಅದೇ ರೀತಿ ಈ ಪತ್ರಕರ್ತರ ಭವನದಲ್ಲಿ 2ನೇ ಫ್ಲೋರ್ನಲ್ಲಿ ಇವತ್ತು ಯಶಸ್ವಿಯಾಗಿ 80ನೇ ದಿನ ಆಗಿದೆ, 85 ದಿನ ಆಗಿದೆ. ಅತ್ಯುತ್ತಮ ಚೆನ್ನಾಗಿ ಒಂದು 60 ಜನಗಳು ಅಡ್ಮಿಷನ್ ಆಗಿದ್ದಾರೆ. ಅದರಿಂದ ಎಲ್ಲರೂ ಮೊದಲಿಗೆ ನಿಮ್ಮ ಪತ್ರಕರ್ತರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ. ನಂತರ ನಮ್ಮ ಸ್ನೇಹಮಯಿ ವಿವೇಕಾನಂದದ ಓನರ್ ಮಂಜುನಾಥ್ ಅಂತ ಶೆಟ್ಟಿಹಳ್ಳಿ, ಅದನಂತರ ನಮ್ಮ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗ ಶಿಕ್ಷಕಿಯಾಗಿ ಚೇತನ ಮೇಡಮ್ ಅಂತ, ಇದು ಚಂದ್ರಾಯಪಟ್ಟಣ. ಅದನಂತರ ರಾಧಿಕಾ ಅಂತ ಯೋಗಪಟು, ಮತ್ತು ಇದು ಚಂದ್ರಾಯಪಟ್ಟಣ. ಚೇತನ್ ಅಂತ ಅವರು ಕೂಡ ಯೋಗಪಟು, ಹೊಸೂರವರು. ಮತ್ತು ಪ್ರಸನ್ನ ಅಂತ ನಮ್ಮ ರೈತ ಮೋರ್ಚಾ BJP ರೈತ ಮೋರ್ಚಾದ ಅಧ್ಯಕ್ಷರು ಪ್ರಸನ್ನ ಅಂತ, ವಿಜೆ ವಡ್ರಳ್ಳಿಯವರು. ಮೊದಲಿಗೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಸ್ನೇಹಮಯಿ ವಿವೇಕಾನಂದ ವಿದ್ಯಾಮಂದಿರದಲ್ಲಿ ಕೇವಲ ಶುರುವಾಗಿ ನಾವು ತುಂಬ ವರ್ಷಗಳಂತೂ ಆಗಿಲ್ಲ, ಕೇವಲ 2 ತಿಂಗಳಲ್ಲಿ ಇಂಥ ಒಂದು ಸಾಧನೆ ಮಾಡಿರೋದು ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ನಮ್ಮ ಎಲ್ಲ ಯೋಗ ಪಟುಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಅಷ್ಟೇ ಬೆಳಗ್ಗೆ ಸಂಜೆ ನಾವು ಕರೆದಾಗೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನೂ ಹೇಳಬೇಕು ಅಂತ ಅಂದರೆ ಅವರಿಗೆ ಜಸ್ಟ್ ಯೋಗ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಯೋಗಿಗಳಾಗಿದ್ದೀವಿ ಅನ್ನೋ ಒಂದು ಹೆಮ್ಮೆ ಅವರಿಗಿದೆ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ. ಈಗ ನಮ್ಮ ಯೋಗ ಪಟುಗಳಿಗೆ ಅಷ್ಟೇ ಅಲ್ಲ, ಚನ್ನರಾಯಪಟ್ಟಣದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವು ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಫಸ್ಟು ನಾವು ತಿಳ್ಕೋಬೇಕು. ಯಾಕಂದರೆ ನಾವು ಲಕ್ಷಾಂತರ ಜನ ಇದ್ದೀವಿ ಇಡೀ ತಾಲೂಕಲ್ಲಿ, ಆದರೆ ನಾವು ಬರ್ತಾ ಇರೋದು ನಮ್ಮ ಆರೋಗ್ಯಕ್ಕೆ ನಾವು ಬರ್ತಾ ಇರೋದು ಯೋಗ ಮಂದಿರಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಷ್ಟು ಮಾತ್ರ. ಯಾಕೆ ಸಾಕಲ್ವಾ? ಸಾಕ? ಖಂಡಿತ ಇಲ್ಲ. ಯಾಕೆ ಅಂತ ಅಂದರೆ ನಾವು ಇವತ್ತಿನ ದಿನಗಳಲ್ಲಿ ಆಹಾರ ಪದ್ಧತಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪ್ರದೂಷಣವನ್ನು ಬೀರ್ತಾ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ನಮ್ಮ ದೇಹವನ್ನು ನಾವು ಮಂದಿರದ ವ್ಯವಸ್ಥಾಪಕರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಎಲ್ಲರ ಖುಷಿ ವಿಚಾರ ಏನಂತಂದರೆ 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಡೆದಂಥ 6ನೇ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ ಹಾಸನದಲ್ಲಿ ನಡೀತು. ಅದರಲ್ಲಿ ನಮ್ಮ ತಂಡದ ಸಮಗ್ರ ಸಾಧನೆ ಅದರ ಬಗ್ಗೆ ವಿವರಿಸಬೇಕು. ಮತ್ತು 12ನೇ ವಿಶ್ವ ಯೋಗ ದಿನವನ್ನು ನಾವು ಆಚರಿಸಿದ ರೀತಿ ಅದರ ಬಗ್ಗೆ ವಿವರಿಸಬೇಕು. ಮತ್ತು ನಮ್ಮ ಕ್ಲಾಸ್ ಹೇಗೆ ನಡೀತಾ ಇದೆ, ಏಕೆಂದರೆ ಸುಮ್ಮನೆ ಏನೋ ಸಿಂಪಲ್ ಆಗಿ ಮಾಡಿಲ್ಲ, ಒಂದು ಒಳ್ಳೆಯ ಉದ್ದೇಶ. ಅವತ್ತು ಪತ್ರಕರ್ತರ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು, ವಿವೇಕಾನಂದ ಅವರ ವಾಣಿ ಟೈಪ್ ನಾವು ನಡ್ಕೊಂಡು ಹೋಗ್ತೀವಿ ಈ ಸಂಸ್ಥೆನ ಅಂತ. ಅದೇ ರೀತಿ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ನಾವು ವಿವರಣೆ ಕೊಡೋದಕ್ಕೆ ಈ ಪತ್ರಕರ್ತರ ಒಂದು ಪ್ರೆಸ್ ಮೀಟಿಂಗನ್ನು ಕರೆದಿದ್ದೀವಿ. ಮೊದಲನೇದಾಗಿ 12ನೇ ವಿಶ್ವ ಯೋಗ ದಿನವನ್ನು ನಾವು ಆಚರಿಸಿದ ಬಗ್ಗೆ
ಹೇಗಪ್ಪ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಬೆಳಗ್ಗೆ ಏನು ನಗರಸಭೆಯ ಒಂದು ಯೋಗ ಸಂಸ್ಥೆಯನ್ನು ಇದೆಯಲ್ಲ, ಅದು ಗಣಪತಿ ಪೆಂಡಾಲಲ್ಲಿ ನಡೆಸ್ಕೊಟ್ರು. ನಂತರ ರೈತ ಯುವ ಮೋರ್ಚಾ ಪ್ರಸನ್ನ ಅವರು BJP ಕಡೆಯಿಂದ ನಮ್ಮ ಸ್ನೇಹಮಯಿ ವಿವೇಕಾನಂದ ತಂಡ ಆ ಯೋಗ ದಿನಾಚರಣೆಯನ್ನು ನಡೆಸ್ಕೊಟ್ಟು, ನಾನು ಮಂಜುನಾಥ್ ಅಡಗೂರು ಮತ್ತು ಚೇತನಾ ಮೇಡಮ್ ಎಲ್ಲ ಇಬ್ಬರು ಸೇರಿ ಆ ಯೋಗ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಚೆನ್ನಾಗಿ ನಡೆಸ್ಕೊಟ್ಟು ತುಂಬ ಸಂತೋಷವಾಗೈತೆ. ಎಲ್ಲರಿಗೂ ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅದನಂತರ ಸ್ಟೇಡಿಯಂನಲ್ಲಿ ಪೂರ್ಣಚಂದ್ರ ಕಾರ್ಮೆಂಟು ಮತ್ತು ಇತರ ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಕಾನೂನು ನಿಮಗೆ ಗೊತ್ತಿರುತ್ತೆ, ಅವರೆಲ್ಲ ಬಂದಿದ್ದರು. ತುಂಬ ಅದ್ಭುತವಾಗಿ ಬಂತು. ನೀವು ನೋಡಿದ್ರೆ ತುಂಬ ಚೆನ್ನಾಗಿ ಬಂತು. ನ್ಯಾಯಾಧೀಶರೆಲ್ಲ ಬಂದಿದ್ದರು. ಅವ್ರ ಸಮ್ಮುಖದಲ್ಲಿ ನಾವು ಯೋಗ ದಿನಾಚರಣೆ ಮಾಡಿದ್ದು ಅದ್ಭುತವಾಗಿತ್ತು, ತುಂಬ ಖುಷಿ ಕೊಡ್ತು. ಅದರ ಸ್ಫೂರ್ತಿಯ ಫಲವಾಗಿ ನಮ್ಮ ಯೋಗ ಪಟುಗಳಲ್ಲ, ಅವರು ಯೋಗ ಸೇನಾನಿಗಳು, ಅವರೆಲ್ಲ ಕೂಡ ನಾವು ಬರ್ತೀವಿ ಕಾಂಪಿಟೇಷನ್ಗೆ ಹೋಗೋಣ ಅಂತ ವಾಲಂಟಿಯರ್ ಬಂದು ಸುಮಾರು ಒಂದು 2 ತಿಂಗಳು ಟ್ರೈನಿಂಗ್ ತಗೊಂಡಿರ್ಬೋದು ಮ್ಯಾಕ್ಸಿಮಮ್ ಅಂತ ಅಂದರೆ. ಆ ಟ್ರೈನಿಂಗ್ನಲ್ಲೇ ತುಂಬ ಬೆಳಿಗ್ಗೆ ಸಂಜೆ ಕಂಟಿನ್ಯೂಸ್ ಆಗಿ ಬಂದು ಆ ಕಾಂಪೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದು ಅಷ್ಟೇ. ಕಾಂಪೀಟ್ ಮಾಡೋಣ ಮೊದಲನ ನಮ್ಮ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಮೊದಲ ಕಾಂಪಿಟೇಷನ್ ಹೋಗೋಣ ಅಂತ ನಾವು 8 ಜನ ಹೋಗಿದ್ದು. 8 ಜನಕ್ಕೂ 8 ಜನನೂ ವಿನ್ ಆಗಿದ್ದೀವಿ. ಅದರಂತೆ ನಾನು ಯಾರ್ಯಾರು ವಿನ್ ಆದ್ರು ಅಂತ ಹೇಳ್ತೀನಿ. ವಿನ್ ಆಗಿರೋದಲ್ಲದೆ ಟೋಟಲ್ ಎಲ್ಲ ಹಾಸನ ಜಿಲ್ಲೆಯಿಂದ ಒಂದು 200 ಜನ ಬಂದಿದ್ರು. ಎಲ್ಲ ಕ್ಯಾಟಗರಿಯಿಂದ 200 ಜನ ಬಂದಿದ್ರು. ಆ 200 ಜನದಲ್ಲಿ ನಮ್ಮ ಸ್ನೇಹಮಯಿ ತಂಡಕ್ಕೆ ಸಮಗ್ರ ಪ್ರಶಸ್ತಿ, ಅಂದರೆ ಹೆಚ್ಚು ಸ್ಥಾನಗಳನ್ನ ಯಾವ ತಂಡ ಗೆದ್ದಿರ್ತದೆ ಅವರಿಗೆ ಸಮಗ್ರ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರ ಶುರುವಾಗಿ ಕೇವಲ 2 ರಿಂದ 3 ತಿಂಗಳಾಗಿದೆ ಅಷ್ಟೇ. ಬಟ್ ಬೇರೆಯವರೆಲ್ಲ 5 ವರ್ಷ 6 ವರ್ಷ ಆಗಿದೆ. ಬಟ್ ಅವ್ರಿಗಿಂತ ಮಿಗಿಲಾಗಿ ಸಾಧನೆಯನ್ನ ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರ ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದರಂತೆ ವಿವರಗಳು ಯಾರ್ಯಾರು ಏನೇನು ಗೆದ್ರು ಅಂತ. 8 ರಿಂದ 12 ವರ್ಷದ ಬಾಲಕಿಯರ ವಿಭಾಗದಲ್ಲಿ ಕೀರ್ತನ ಡಿ ಕಾಳನಹಳ್ಳಿ, ಇಲ್ಲೇ ಪಕ್ಕದ ಡಿ ಕಾಳನಹಳ್ಳಿಯ ಕೀರ್ತನ ಅವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ ಶೆಟ್ಟಳ್ಳಿಯ ಇದೇ ಕ್ಯಾಟಗರಿಯ ಶೆಟ್ಟಳ್ಳಿ ವಂಶಿತಾ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 12 ರಿಂದ 15 ವರ್ಷದ ಬಾಲಕರ ವಿಭಾಗದಲ್ಲಿ ವಿಷ್ಣು GS ಗುಳಸಿಂದ ಇವರು ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತು 12 ರಿಂದ 15 ವರ್ಷದ ಬಾಲಕಿಯರ ವಿಭಾಗದಲ್ಲಿ ವಿಸ್ಮಿತಾ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಯೋಗ ಪ್ರದರ್ಶನ ನೋಡಿದ್ದೀರಾ. ವಿಸ್ಮಿತಾ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 30 ರಿಂದ 40 ವರ್ಷದ ವಿಭಾಗದ ಪುರುಷರ ವಿಭಾಗದಲ್ಲಿ ಚೇತನ್ ಅವರು ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಅದನಂತರ ಪ್ರಸನ್ನ ವಿಜಯ್ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ನಂತರ ಮಹಿಳೆಯರ ವಿಭಾಗದಲ್ಲಿ 30 ರಿಂದ 40 ವರ್ಷದ ವಯೋಮಿತಿಯ ವಿಭಾಗದಲ್ಲಿ ರಾಧಿಕಾ ಟಿ ಇದೆ ಚಂದ್ರಾಯಪಟ್ಟಣದವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಮತ್ತೆ 40 ರಿಂದ 50 ವರ್ಷದ ಮೇಲ್ಪಟ್ಟರ ವಿಭಾಗದಲ್ಲಿ ಕೋಮಲ, ಇದೇ ನಮ್ಮ ಸ್ನೇಹಮಯಿ ವಿವೇಕಾನಂದ ಮಂದಿರದ ಕೋಮಲ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು ಅಂತ ತಿಳಿಸೋದಕ್ಕೆ ನಾನು ಹರ್ಷ ಪಡ್ತೀನಿ. ಮತ್ತೆ ಇದಕ್ಕಿಂತ ಮುಂಚೆ ನಮ್ಮ ಸ್ವಾಮೀಜಿಗಳ